ಏನು ತ್ರಿವೇಣಿ, ಏನು ಅಷ್ಟೊಂದು ಅರ್ಜೆಂಟಾಗಿ ಬಾ ಅಂತ ಅಂದಲ್ಲ. ನಾನು ಏನಾಯ್ತೋ ಏನೋ ಅಂತ ಗಾಬರಿ ಆಯ್ತು ನನಗಂತೂ. ಏನೂ ಇಲ್ಲ ಕಣೋ, ತುಂಬಾ ಖುಷಿಯಾದ ವಿಚಾರ ಗೊತ್ತಾ. ನಾವು ಅನ್ಕೊಂಡೇ ಇರ್ಲಿಲ್ಲ ಈ ತರ ಎಲ್ಲ ಆಗುತ್ತೆ ನಮ್ಮ ಜೀವನದಲ್ಲಿ ಅಂತ. ಏನಾಯ್ತು ತ್ರಿವೇಣಿ ಅಂಥದ್ದು? ಇವತ್ತಿನ ದಿನ ಅಂತೂ ಎಂತ ದಿನ ಅಂದ್ರೆ ನನ್ನ ಜೀವನದಲ್ಲೇ ಮರೆಯಕ್ಕಾಗಲ್ಲ ಕಣೋ, ಅಂತ ದಿನ ನನ್ನ ಜೀವನದಲ್ಲಿ. ಸರಿ, ಅದೇ ಏನಾಯ್ತು ಅಂತ ಹೇಳು. ಇವತ್ತು ಬೆಳಗ್ಗೆ ಬೆಳಗ್ಗೆನೆ ನಿಮ್ಮಪ್ಪ ನಮ್ಮ ಮನೆಗೆ ಬಂದಿದ್ರು. ನಾನು ಏನಕ್ಕಪ್ಪ ಇವರು ನಮ್ಮ ಮನೆಗೆ ಬಂದಿದ್ದಾರಲ್ಲ ಅಂತ ಅನ್ಕೊಂಡೆ. ನಾನು ನಮ್ಮಪ್ಪ ಮದುವೆ ವಿಚಾರನೇ ಮಾತಾಡ್ತಾ ಇದ್ವಿ. ಹಂಗಾದ್ರೆ ನೀನು ಆ ಹುಡುಗನ್ನ ಮದುವೆ ಆಗಕ್ಕೆ ಒಪ್ಕೊಂಡ್ಬಿಟ್ಟ ತ್ರಿವೇಣಿ? ಸ್ವಲ್ಪ ಹೇಳೋವರೆಗೂ ಕೇಳು ನಾನು ಏನ್ ಹೇಳ್ತೀನಿ ಅಂತ. ಸುಮ್ಮನೆ ನಿನ್ನಷ್ಟು ನೀನೇ ಕಲ್ಪನೆ ಮಾಡ್ಕೊಂಡು ಮಾತಾಡಬೇಡ. ಮತ್ತೆ ನೀನೇ ತಾನೇ ಹೇಳಿದ್ದು ಮದುವೆ ವಿಚಾರ ಮಾತಾಡ್ತಾ ಇದ್ದು ನಾನು ನಮ್ಮಪ್ಪ, ಅವಾಗ ನಿಮ್ಮಪ್ಪ ಬಂದರು ಅಂತ ಅಂದಲ್ಲ. ಆಚೆ ನಿಂತ್ಕೊಂಡು ನಮ್ಮಪ್ಪನಷ್ಟೇ ಕರೀತಾ ಇದ್ರು. ನಾವ್ ಯಾರಪ್ಪ ಬಂದ್ರು ಅಂತ ನೋಡಿದ್ರೆ ಅದು ನಿಮ್ಮಪ್ಪ. ನನ್ಗಂತೂ ಫುಲ್ ಗಾಬರಿನೇ ಆಗೋಯ್ತು ಕಣೋ. ನಮ್ಮ ವಿಚಾರ ಏನಾರ ಗೊತ್ತಾಗೋಯ್ತಾ ನಿಮ್ಮಪ್ಪನಿಗೆ? ಅದಕ್ಕೆ ಏನಾರ ನಮ್ಮಪ್ಪನ ಹತ್ರ ಹೇಳಕ್ ಬಂದಿದ್ದಾರೋ ಏನೋ ಅಂತ ಫುಲ್ ಗಾಬರಿ ಆಗ್ಬಿಟ್ಟಿತ್ತು ನನ್ಗಂತೂ. ಮಾತಾಡ್ತಾ ಮಾತಾಡ್ತಾ ಗೊತ್ತಾಯ್ತು ಕಣೋ, ನಿಮ್ಮಪ್ಪನು ಎಂತ ಒಳ್ಳೆ ಗೆಳೆಯರು ಅಂತ. ನನಗೆ ಈ ವಿಚಾರ ಗೊತ್ತು ಮೊದಲೇ ಬಿಡ. ನಿಮ್ಮ ಚಿಕ್ಕಪ್ಪನೂ ನಮ್ಮಪ್ಪನೂ ತುಂಬ ಒಳ್ಳೆಯ ಗೆಳೆಯರಂತೆ. ಅದ್ರ ಬಗ್ಗೆ ಯಾವಾಗಲೂ ನಮ್ಮಪ್ಪ ಅಂತೂ ನಮ್ಮ ಮನೇಲಿ ಯಾವಾಗಲೂ ಮಾತಾಡ್ತಾನೆ ಇರ್ತಾರೆ ನಿಮ್ಮ ಚಿಕ್ಕಪ್ಪನ ಬಗ್ಗೆನೇ. ಇವಾಗ ಇದನ್ನ ಹೇಳಕ್ಕೆ ನನ್ನ ಅರ್ಜೆಂಟಾಗಿ ಬಾ ಅಂತ ಕರೆಸ್ತಾ ನೀನು? ನಾನು ಏನ್ ಹೇಳ್ತೀನಿ ಅನ್ನೋದನ್ನ ಪೂರ್ತಿಯಾಗಿ ಕೇಳೋದೇ ಇಲ್ಲ ಕಣೋ. ನಿನ್ಗೆ ಯಾವಾಗ್ಲೂ ಅರ್ಜೆಂಟ್ ನಿನ್ಗೆ. ಮತ್ತೆ ಇನ್ನೇನು, ಯಾರಾದರೂ ನೋಡಿದ್ರೆ ಏನು ಮಾಡೋದು ಹೇಳು? ನೋಡೋ, ಇನ್ಮುಂದೆ ಆ ಥರ ಭಯ ಇಲ್ಲ. ಯಾರು ನೋಡ್ತಾರೆ, ಏನಂತಾರೆ, ಯಾರು ಗೊತ್ತಾಗುತ್ತೆ, ಊರಿಗೆ ಗೊತ್ತಾದ್ರೆ, ನಮ್ಮನೆಗೆ ಗೊತ್ತಾದ್ರೆ, ನಿಮ್ಮನೆಗೆ ಗೊತ್ತಾದ್ರೆ, ಆ ಥರ ಎಲ್ಲ ಏನು ಅನ್ಕೊಳಂಗೆ ಇಲ್ಲ ನಾವು. ಏನೇ ತ್ರಿವೇಣಿ, ಹಾಗಾದ್ರೆ ಧೈರ್ಯ ಮಾಡಿ ನಿಮ್ಮ ಅಪ್ಪನಿಗೆ ಹೇಳ್ಬಿಟ್ಟ ಎಲ್ಲ ವಿಚಾರನೂ ನೀನು? ನನ್ಗೆಲ್ಲ ಅಷ್ಟೇ ಇದೆ, ಆ ಥರ ಏನಾಗಿಲ್ಲ ಕಣೋ. ಮತ್ತೆ ಇನ್ನೇನು, ಇಬ್ರು ಓಡೋಗಿ ಮದುವೆ ಆಗ್ಬಿಡೋಣ ಅನ್ಕೊಂಡಿದ್ಯಾ? ನಾನು ಆ ಥರ ಎಲ್ಲ ಮಾಡಲ್ಲ ಅಂತ ಹೇಳಿಲ್ವೇನೋ ಅವತ್ತೇನೆ ನಿನಗೆ. ಮತ್ತೆ ಇನ್ನೇನೇ ಮಾಡ್ತೀಯಾ? ಯಾಕೆ ಈ ಥರ ಎಲ್ಲ ಹೇಳ್ತಾ ಇದೀಯ ನೀನು? ಆಮೇಲೆ ಮಾತಾಡ್ತಾ ಮಾತಾಡ್ತಾ ನಮ್ಮಪ್ಪ ಹೇಳ್ತಾ ಇರೋ ನನ್ನ ಮಗಳಿಗೆ ಮದುವೆ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಅಂತ. ಹಂಗಿದ್ರೆ ನೀನು ಆ ಹುಡುಗನ್ನೇ ಮದುವೆ ಆಗ್ತಾ ಇದೀಯಾ? ನಾನು ಹೇಳೋದನ್ನ ಪೂರ್ತಿ ಕೇಳೋ ಸ್ವಲ್ಪ ಫಸ್ಟ್. ನಿಮ್ಮ ಅಪ್ಪನ ಹತ್ರ ಏನು ನಿಜ ಹೇಳ್ತಿದ್ಯಾ? ನಿಜವಾಗ್ಲೂ ಮಾಡ್ಕೊಳ್ತೀರಾ ನನ್ನ ಮಗಳನ್ನ ಅಂತ? ಹೌದು ಕಣೋ, ನಿಜ ಹೇಳ್ತಾ ಇದ್ದೀನಿ. ನನಗೂ ಅಷ್ಟೇ ನಿನ್ನಷ್ಟೇ ಆಶ್ಚರ್ಯ ಆಯ್ತು. ನಮ್ಮಪ್ಪ ಇಷ್ಟು ದಿನ ಇಲ್ದಲೆ ಈಗ ಯಾಕೆ ಸಡನ್ ಆಗಿ ಈ ತರ ಮಾತಾಡ್ತಾ ಇದ್ದಾರೆ ಅಂತ. ನನ್ಗಂತೂ ನಂಬಕ್ಕೆ ಆಗ್ತಾ ಇಲ್ಲ, ಇದು ನಿಜವಾಗ್ಲೂನಾ ಇಲ್ಲ ಸುಮ್ಮನೆ ಹೇಳ್ತಾ ಇದೀಯ ನೀನು ಅಂತ. ನಾನು ಯಾಕೋ ಸುಳ್ಳು ಹೇಳಿ, ನಿನ್ನಷ್ಟೇ ಆಶ್ಚರ್ಯ ನನಗೂ ಆಗಿದೆ. ನಾನು ನಮ್ಮ ಅಪ್ಪನ ಹತ್ರ ಮಾತಾಡಿದ್ದೆ ತ್ರಿವೇಣಿ, ನಾನು ಸಿಟಿಗೆ ಹೋಗ್ತೀನಿ, ಸ್ವಲ್ಪ ದಿನ ಅಲ್ಲೇ ಇದ್ದು ಕೆಲಸ ಮಾಡ್ಕೊಂಡು ಬರ್ತೀನಿ ಅಂತ. ಬಿಡೋ, ಇವಾಗ ಯಾಕೆ ಹೋಗ್ತೀಯಾ? ನಮ್ಮ ಅಪ್ಪನೇ ಒಪ್ಕೊಂಡಿದ್ದಾರಲ್ಲ, ಇಲ್ಲೇ ಇರು. ಅದೇ ನನಗೂ ಆಶ್ಚರ್ಯ ಆಗ್ತಿರೋದು, ನಿಮ್ಮಪ್ಪ ಹೇಗೆ ಒಪ್ಕೊಂಡ್ರು? ಇಷ್ಟು ದಿನ ನೀನು ಹೇಳ್ತಾ ಇದ್ದೆ ಇಲ್ಲ ನಮ್ಮಪ್ಪ ಸಿಟಿ ಹುಡುಗನ್ಗೆ ಕೊಡೋದು ಅಂತ. ಅದಕ್ಕೋಸ್ಕರ ನಾನು ನಮ್ಮನೇಲೂ ಒಪ್ಸಿದ್ದೆ, ಸಿಟಿಗೆ ಹೋಗಿ ಸ್ವಲ್ಪ ದಿನ ಅಲ್ಲೇ ಇರ್ತೀನಿ ಅಂತ. ಏನೋ ನನಗೂ ಒಂದು ಗೊತ್ತಾಗ್ತಾ ಇಲ್ಲ ಕಣೋ, ನಮ್ಮಪ್ಪ ಹೇಗೆ ಒಪ್ಕೊಂಡ್ರು ಅಂತ. ನಮ್ಮಪ್ಪನೇ ನಿಮ್ಮಪ್ಪನ ಕೇಳ್ತಾ ಇದ್ರಲ್ಲ, ನನಗೆ ದಿನ ಆಶ್ಚರ್ಯ ಆಗ್ತಾ ಇದೆ. ಹೋಗ್ಲಿ ಬಿಡೋ, ನಾವಂತೂ ಮದುವೆ ಆಗ್ತೀವೋ ಇಲ್ವೋ ಅಂತ ಅನ್ಕೊಂಡ್ಬಿಟ್ಟಿದೆ. ಈಗಂತೂ ನನಗೆ ಸಮಾಧಾನ ಆಯ್ತಪ್ಪ, ನಮ್ಮ ಅಪ್ಪನೇ ಒಪ್ಕೊಂಡಿರೋದ್ರಿಂದ. ಹೌದಲ್ನೇ ತ್ರಿವೇಣಿ, ನಿಮ್ಮ ಅಪ್ಪನೇ ಒಪ್ಕೊಂಡ ಥರ ಕೇಳಿದ್ರ? ಹೌದು ಕಣೋ, ನಿನ್ಗೆ ಏನ್ ಹೇಳೋದು ಅರ್ಥ ಆಗ್ತಾ ಇಲ್ವೇನೋ ನಿನಗೆ? ಆದರೆ ನಾನಂತೂ ಇವಾಗ ಮದುವೆ ಆಗಲ್ಲ ಕಣೆ ನಿನ್ನ. ಯಾಕೋ ನಿನ್ಗೆ ತಲೆ ಏನಾರ ಕೆಟ್ಟೋಗ್ಬಿಟ್ಟೈತಾ? ಹೆಂಗೆ ಏನಕ್ಕೆ ಹಿಂಗೆ ಮಾತಾಡ್ತಾ ಇದೀಯಾ? ಇಲ್ಲ ಕಣೆ, ನಿಮ್ಮಪ್ಪನ ಆಸೆ ಅಂತೆ ನಾನು ಸಿಟಿಗೆ ಹೋಗಿ ದುಡ್ದು ಆಮೇಲೆ ಬಂದು ನಾನು ನಿನ್ನ ಮದುವೆ ಆಗ್ತೀನಿ. ಅಲ್ಲಿವರೆಗೂ ಮದುವೆ ಆಗೋದಿಲ್ಲ. ನಮ್ಮ ಅಪ್ಪ ಅಮ್ಮನಿಗೂ ನಾನು ಇದನ್ನೇ ಹೇಳಿದ್ದೀನಿ, ಅವರು ಆಯಿತು ಅಂತ ಒಪ್ಕೊಂಡಿದ್ದಾರೆ. ಅಯ್ಯೋ ದಡ್ಡ, ನಿನ್ಗೆ ಹೇಗೆ ಹೇಳೋದು? ನಾಳೆ ಸಿಗ್ತಾ ಇರೇನೋ, ತಿರ್ಗಾ ಏನಕ್ಕೂ ಸಿಟಿಗೆ ಹೋಗ್ತೀಯಾ? ಮೊದಲಂದ್ರೆ ನಮ್ಮಪ್ಪ ಒಪ್ಪಲ್ಲ, ಸಿಟಿಲಿರೋ ಹುಡುಗನ್ ಕೊಡ್ಬೇಕು ಅಂತ ಇದ್ದಾರೆ ಅಂತ ಹೇಳಿದ್ದು.
ಬೇರೆ ಇನ್ಯಾರಿದ್ದಾರೆ? ನಾನು ನೀನಿಬ್ರೇನೆ. ನಮ್ಮ ಆಸ್ತಿ ಇನ್ಯಾರಿಗೆ? ನಿಮ್ಗೇನೆ ಅಲ್ವಾ? ಮದುವೆ ಆದ್ಮೇಲೆ ನಮ್ಮನೆಗೆ ಬಂದಿದ್ರೆ ಆಯ್ತು ನೀನು. ನಮ್ಮಪ್ಪನ ಆಸ್ತಿನೇ ನೋಡ್ಕೊಂಡ್ರೆ ಆಯ್ತು. ಬೇರೆ ಏನ್ ಕೆಲಸ ಮಾಡ್ಬೇಕು ನೀನು? ಸಿಟಿಗೆ ಹೋಗೋ ಅವಶ್ಯಕತೆ ಏನಿದೆ ಇವಾಗ? ನಾನು ನನ್ನ ಸ್ನೇಹಿತನಿಗೆಲ್ಲ ಹೇಳ್ಬಿಟ್ಟಿದ್ದೀನಿ ಕಣೆ, ಕೆಲಸ ಹುಡ್ಕೋದಕ್ಕೆ. ಅವರು ಹುಡುಕಿಟ್ಟಿದ್ದಾರೆ, ಹೋಗೋದಷ್ಟೇನೆ ಈಗ. ನಾನು ಹೇಳ್ದಷ್ಟು ಮಾಡು. ಸುಮ್ಮನೆ ಯಾಕೋ ನೀನು ಹೋಗ್ತೀಯ ಸಿಟಿಗೆ? ಏನು ಬೇಡ ಕಣೋ, ಇಲ್ಲೇ ಇರೋಣ ನಾನೇ ಇಬ್ರು. ನಮ್ಮ ಅಪ್ಪನೇ ಒಪ್ಕೊಂಡಾಯ್ತಲ್ಲ, ಇನ್ನೇನು? ಆಯ್ತು ಬಿಡೆ, ನೀನು ಹೇಗೆ ಹೇಳ್ತೀಯ ಹಾಗೆ ಕಣೆ. ಒಟ್ನಲ್ಲಿ ನಾನಂತೂ ನಿನ್ನ ಬಿಟ್ಟಿರಲ್ಲ, ನಾನು ನಿನ್ನ ಜೊತೆನೇ ಇರಬೇಕಷ್ಟೇ. ನಾನು ಅಷ್ಟೇ ಕಣೋ. ನಿಮ್ಮಪ್ಪ ಬಂದು ನಿನ್ನ ಮದುವೆ ವಿಚಾರದ ಬಗ್ಗೆ ಕೇಳ್ಬೋದು. ನೀನು ಅವಾಗ ಆಯ್ತು ಆಗ್ತೀನಿ ಅಂತ ಹೇಳು. ನಿಮ್ಮಪ್ಪನಿಗಾಗ್ಲಿ ನಮ್ಮಪ್ಪನಿಗಾಗ್ಲಿ ಗೊತ್ತಿಲ್ಲ ನಾವಿಬ್ರು ಈ ಥರ ಇದ್ದೀವಿ ಅಂತ. ನಾವಿಬ್ರು ಈ ಥರ ಇದ್ದೀವಿ ಅಂತ ಗೊತ್ತಾಗ್ದಂಗೆ ನಡ್ಕೋಬೇಕಳು. ನಾವು ಇಷ್ಟಿನ ಇರೋ ಥರನೇ ಇರಬೇಕು. ಅವರಿಬ್ರೇನೆ ಒಪ್ಪಿ ನಮ್ಮಿಬ್ರದ್ದು ಮದುವೆ ಮಾಡ್ತಾ ಇದ್ದೀವಿ ಅನ್ನೋ ಥರನೇ ಇರೋಣ ನಾವು. ಆಯಿತು ಕಣೆ, ಹಾಗೆ ಮಾಡ್ತೀನಿ ಬಿಡು. ನಾನು ಏನೂ ಹೇಳಲ್ಲ, ನಮ್ಮ ಅಪ್ಪನಿಗೆ ಆಗಲಿ ನಮ್ಮ ಅಮ್ಮನಿಗೆ ಆಗಲಿ. ನೀನು ಏನು ಹೇಳ್ಬೇಡ ಕಣೆ. ನನಗಂತೂ ಇದು ಕನಸ ಅಂತಲೇ ಗೊತ್ತಾಗ್ತಾ ಇಲ್ಲ. ಇಷ್ಟು ಬೇಗ ಇಷ್ಟು ಸುಲಭವಾಗಿ ನಿಮ್ಮಪ್ಪ ಒಪ್ಕೊಂಡು ನಮ್ಮ ಮದುವೆ ಮಾಡ್ತಾರೆ ಅಂತಲೇ ಅಂದ್ಕೊಂಡಿರಲಿಲ್ಲ.